ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿಲಾಸ್ ಎಚ್ ರೇಚಣ್ಣ. ನಿಮ್ಗೆಲ್ಲರಿಗೂ ಕಾಂತಿ ಕ್ರಿಯೇಷನ್ಸ್ ನ ಕಥೆಗಾರ ಸರಣಿಗೆ ಸ್ವಾಗತ. ಸ್ನೇಹಿತರೆ, ಸಾವಿಗೂ ಉತ್ತರ ಇದೆಯೇ? ಬದುಕಿದ್ದಾಗ್ಲೇ ಸಾವಿನ ದರ್ಶನವನ್ನ ಮಾಡಿಸಿದಂತಹ ಆ ಸರೋವರದ ರಹಸ್ಯ ಏನು? ನಾವು ಮಹಾಭಾರತ ಅಂದ ಕ್ಷಣ ಕುರುಕ್ಷೇತ್ರ ಯುದ್ಧ, ಪಾಂಡವರು, ಕೌರವರು, ಶ್ರೀಕೃಷ್ಣ ಪರಮಾತ್ಮ ಇವಷ್ಟೇ ತಕ್ಷಣಕ್ಕೆ ನಮ್ಗೆ ನೆನಪಿಗೆ ಬರುತ್ತೆ. ಆದ್ರೆ ಮಹಾಭಾರತದೊಳಗೆ ಅರಣ್ಯದಲ್ಲಿ ನಮ್ಗೆ ಅಷ್ಟೊಂದು ನೆನಪಿಗೆ ಬರ್ದಿರತಕ್ಕಂತಹ ಒಂದು ರಹಸ್ಯ ಇದೆ. ಕಾಲ ಅಂದ್ರೆ ಯಮಧರ್ಮರಾಯ. ಕಾಲನಿಗೂ ಉತ್ತರವನ್ನ ಕೊಡಿಸಿದಂತಹ ಯಕ್ಷನ ಕತೆ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಪಾಂಡವರು ಅರಣ್ಯವಾಸದಲ್ಲಿ ಇದ್ದಂತಹ ಸಮಯ. ಬಿಸಿಲು, ಹಸಿವು, ದಾಹ ಎಲ್ಲವೂ ಸಹ ತೀವ್ರವಾಗಿ ಜಾಸ್ತಿನೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಒಂದು ದಿನ ಬಾಯಾರಿಕೆಯಾಗಿ ನೀರ್ ತರೋದಕ್ಕೆ ಅಂತ ಸಹದೇವ ಹೊರಡ್ತಾನೆ ಆ ಕಾಡಿನೊಳಗಡೆ. ಅಲ್ಲಿ ಆ ಅರಣ್ಯದ ಮಧ್ಯೆ ಒಂದು ಪ್ರಶಾಂತವಾದ ಸರೋವರ ಕಾಣಿಸುತ್ತೆ. ನೀರು ನಿಜಕ್ಕೂ ಅಮೃತದಂತೆ ಒಳಿತಾ ಇರುತ್ತೆ. ಸಹದೇವ ನೀರ್ ಕುಡಿಲಿಕ್ಕೆ ಅಂತ ಆ ಸರೋವರಕ್ಕೆ ತನ್ನ ಕೈಯನ್ನ ಹಾಕ್ತಾನೆ. ಅವಾಗ ಆಕಾಶದಿಂದ ಒಂದು ಧ್ವನಿ ಬರುತ್ತೆ. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಮಾತ್ರ ನೀರ್ ಕುಡಿಬಹುದು ಅಂತ ಒಂದು ಧ್ವನಿ ಬರುತ್ತೆ. ಸಹದೇವ ನಟ್ಬಿಟ್ಟು ನನಗೆ ನೀರೇ ಮುಖ್ಯ ಅಂತ ಹೇಳ್ಬಿಟ್ಟು ಆ ನೀರನ್ನ ಎತ್ಕೊಂಡು ಸರೋವರದಿಂದ ನೀರನ್ನ ಕುಡಿತಾನೆ. ಕ್ಷಣ ಮಾತ್ರದಲ್ಲೇ ಸಹದೇವ ಭೂಮಿಗೆ ಕುಸಿದು ಬೀಳ್ತಾನೆ. ಅದಾದ್ಮೇಲೆ ನೀರು ಕುಡಿಲಿಕ್ಕೆ ಅಂತ ಒಬ್ಬೊಬ್ಬರಾಗಿ ಅಂದ್ರೆ ನಕುಲ, ಅರ್ಜುನ, ಭೀಮ ಎಲ್ಲರೂ ಸಹ ಆ ಸರೋವರಕ್ಕೆ ಕೈಯನ್ನ ಹಾಕ್ತಾರೆ ನೀರು ಕುಡಿಯೋದಕ್ಕೆ. ಎಲ್ಲರೂ ಸಹ ಆ ನೀರು ಕುಡಿತಿದ್ದಂಗೆ ಭೂಮಿಗೆ ಕುಸಿದು ಬಿದ್ದೋಗ್ತಾರೆ. ಆದ್ರೆ ಕೊನೆಯದಾಗಿ ಅಲ್ಲಿಗೆ ಆ ಸರೋವರ ತತ್ತಿಗೆ ಬಂದವರು ಯುಧಿಷ್ಠಿರ, ಧರ್ಮರಾಯ. ಆದ್ರೆ ಇವ್ರುಗಳ ತರ ಧರ್ಮರಾಯ ನೀರಿಗೆ ಕೈ ಹಾಕ್ಲಿಲ್ಲ. ಶಾಂತವಾಗಿ ಆ ಧ್ವನಿಯನ್ನ ಕೇಳಿಸ್ಕೊಂಡು ಆ ಧ್ವನಿಗೆ ಮರು ಪ್ರಶ್ನೆಯನ್ನ ಮಾಡ್ತಾನೆ. ನೀನು ಯಾರು, ದೇವರ ಅಥವಾ ಯಕ್ಷನ ಅಂತ ಪ್ರಶ್ನೆ ಮಾಡ್ತಾನೆ. ಅವಾಗ ಆಕಾಶದಿಂದ ಯುಧಿಷ್ಠಿರನ ಪ್ರಶ್ನೆಗೆ ಉತ್ತರ ಬರುತ್ತೆ. ನಾನು ಯಕ್ಷ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಮಾತ್ರ ನೀರು ನಿನಗೆ ಕುಡಿಲಿಕ್ಕೆ ಆಗುತ್ತೆ. ಸರಿ ಆಯ್ತು ಅಂತ ಯುಧಿಷ್ಠಿರ ಒಪ್ಕೊಳ್ತಾರೆ. ಸ್ನೇಹಿತರೆ, ಇಲ್ಲಿ ಯಕ್ಷ ಯುಧಿಷ್ಠಿರನಿಗೆ ಸರಿಸುಮಾರು ಅಂದ್ರೆ ಒಂದೊಂದು ಕಡೆ ಒಂದೊಂದರ ಉಲ್ಲೇಖ ಇದೆ, 120ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾನೆ ಅಂತ ಇದೆ. ಅಷ್ಟು ಪ್ರಶ್ನೆಗಳು ಇಲ್ಲಿ ವಿಡಿಯೋಗೆ ಲೆಂತಿ ಆಗುತ್ತೆ. ಹಾಗಾಗಿ ನಾನು ಕೆಲವೊಂದು ಮೇನ್ ಆಗಿರೋ ಪ್ರಶ್ನೆಗಳನ್ನ ಮಾತ್ರ ಇಲ್ಲಿ ತಗೊಂಡು ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ನಿಮಗೆ ಇದೇ ಭಾಗದ ಯಕ್ಷನ ಪ್ರಶ್ನೆಗಳು ಮತ್ತೆ ಯುಧಿಷ್ಠಿರನ ಉತ್ತರ ಎಷ್ಟು ಪ್ರಶ್ನೆಗಳಿದೆ ಅಷ್ಟು ಪ್ರಶ್ನೆಗಳನ್ನ ಹುಡುಕಿ ಮುಂದಿನ ದಿನಗಳಲ್ಲಿ ಕಥೆಗಾರದಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಬನ್ನಿ ಸ್ನೇಹಿತರೆ, ಕೆಲವೊಂದು ಏನೇನು ಮೇನ್ ಆಗಿರೋ ಪ್ರಶ್ನೆಗಳನ್ನ ಕೇಳೋಣ ಅಂತ ನೋಡೋಣ. ಮೊದಲನೇದಾಗಿ ಯಕ್ಷ ಈ ಲೋಕದಲ್ಲಿ ಅತಿ ದೊಡ್ಡ ಅದ್ಭುತ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಯುಧಿಷ್ಠಿರ, ಪ್ರತಿದಿನ ಮರಣವನ್ನ ನೋಡ್ತಾ ಇದ್ರು ನಾವು ಎಂದಿಗೂ ಸಾಯಲ್ಲ ಅಂತ ಭ್ರಮೆನಲ್ಲಿ ಬದುಕ್ತಿದೀವಲ್ಲ, ಅದೇ ಈ ಲೋಕದ ಅತಿ ದೊಡ್ಡ ಅದ್ಭುತ ಅಂತ ಉತ್ತರವನ್ನ ಕೊಡ್ತಾರೆ. ಹಾಗೆ ಇನ್ನೊಂದು ಪ್ರಶ್ನೆನ ಕೇಳ್ತಾರೆ ಯಕ್ಷ, ಮನುಷ್ಯನಿಗೆ ನಿಜವಾದ ಶತ್ರು ಯಾರು ಅಂತ. ಅದಕ್ಕೆ ಯುಧಿಷ್ಠಿರ ಅಹಂಕಾರ ಅಂತ ಉತ್ತರನ ಕೊಡ್ತಾರೆ. ಅಹಂಕಾರ ಇದ್ದಲ್ಲಿ ಬುದ್ಧಿ ಸಹ ಕುರುಡಾಗುತ್ತೆ, ಧರ್ಮ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಯಕ್ಷ ಮನುಷ್ಯನನ್ನ ನಿಜವಾಗಿ ಉಳಿಸೋದು ಏನು ಅಂತ ಪ್ರಶ್ನೆನ ಮಾಡ್ತಾರೆ. ಅದಕ್ಕೆ ಯುಧಿಷ್ಠಿರ, ಧರ್ಮ. ಶತಿ ಕ್ಷಣಿಕ, ಐಶ್ವರ್ಯ ಅದೆಲ್ಲ ಅಸ್ಥಿರ, ಆದ್ರೆ ಧರ್ಮ ಮಾತ್ರ ಮನುಷ್ಯನನ್ನ ಎಲ್ಲಾ ಕಾಲದಲ್ಲೂ ಕಾಪಾಡುತ್ತೆ ಅಂತ ಉತ್ತರನ ಕೊಡ್ತಾರೆ. ಮುಂದಿನ ಪ್ರಶ್ನೆನ ಕೇಳ್ತಾರೆ ಯಕ್ಷ, ಸ್ವರ್ಗಕ್ಕೆ ದಾರಿ ಯಾವುದು ಅಂತ. ಅದಕ್ಕೆ ಯುಧಿಷ್ಠಿರ, ಸತ್ಯ ಮತ್ತು ಧರ್ಮ. ಸತ್ಯವಿಲ್ಲದ ಧರ್ಮ ನಾಟಕ, ಧರ್ಮವಿಲ್ಲದ ಸತ್ಯ ಅಸಂಪೂರ್ಣ ಅಂತ ಉತ್ತರನ ಕೊಡ್ತಾರೆ. ಯಕ್ಷ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಮನುಷ್ಯನಿಗೆ ಶಾಶ್ವತವಾದದ್ದು ಏನು ಅಂತ. ಅದಕ್ಕೆ ಯುಧಿಷ್ಠಿರ, ಏನೂ ಶಾಶ್ವತವಿಲ್ಲ, ಬದುಕು ಕ್ಷಣಿಕ, ಮರಣ ಮಾತ್ರ ನಿಶ್ಚಿತ ಅಂತ ಉತ್ತರನ ಕೊಡ್ತಾರೆ. ಯಕ್ಷ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಭೂಮಿಗಿಂತ ಭಾರವಾದದ್ದು ಯಾವುದು, ಆಕಾಶಕ್ಕಿಂತ ಎತ್ತರ ಆದದ್ದು ಯಾವುದು ಅಂತ. ಅದಕ್ಕೆ ಯುಧಿಷ್ಠಿರ, ಭೂಮಿಗಿಂತ ಭಾರವಾದವಳು ತಾಯಿ, ಆಕಾಶಕ್ಕಿಂತ ಎತ್ತರವಾದದ್ದು ತಂದೆ ಅಂತ ಉತ್ತರವನ್ನ ಕೊಡ್ತಾರೆ. ಎಲ್ಲಾ ಪ್ರಶ್ನೆಗಳನ್ನ ಕೇಳಿ ಮುಗಿಸಿದಂತಹ ಯಕ್ಷ ಕೊನೆಯದಾಗಿ ಯುಧಿಷ್ಠಿರನಿಗೆ, ನಿನ್ನ ಉತ್ತರಗಳೆಲ್ಲ ನನಗೆ ಸಂತೋಷ ಕೊಟ್ಟಿದೆ. ಇವಾಗ ಅಲ್ಲಿ ನಿನ್ನ ಸತ್ತೋಗಿರ್ತಕ್ಕಂಥ ಸಹೋದರರಲ್ಲಿ ಒಬ್ಬನನ್ನ ಮಾತ್ರ ಜೀವಂತವಾಗಿ ಬದುಕಿಸ್ಕೊಡ್ಬಹುದು. ಯಾರನ್ನ ಆಯ್ಕೆ ಮಾಡ್ತೀಯಾ, ನೀನೇ ಆಯ್ಕೆ ಮಾಡು ಅಂತ ಹೇಳ್ತಾರೆ. ಯುಧಿಷ್ಠಿರ ನಕುಲನನ್ನ ಬದುಕಿಸ್ಕೊಡಿ ಅಂತ ಕೇಳ್ತಾರೆ. ಯಕ್ಷ, ಯಾಕೆ ಭೀಮ ಅಥವಾ ಅರ್ಜುನ ಬೇಡವಾ ಅಂತ ಮರು ಪ್ರಶ್ನೆನ ಮಾಡ್ತಾರೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾರೆ, ನನಗೆ ತಾಯಿ ಕುಂತಿ, ಅದೇ ತರ ಭೀಮ, ಅರ್ಜುನ ಇವ್ರುಗಳಿಗೂ ಸಹ. ಆದ್ರೆ ನಕುಲನ ತಾಯಿ ಮಾತ್ರ ಮಾದ್ರಿ. ಇಬ್ಬರು ತಾಯಿಂದರಿಗೂ ಸಹ ಒಬ್ಬೊಬ್ಬ ಮಗ ಜೀವಂತವಾಗಿರ್ಬೇಕಲ್ವಾ, ಅದೇ ಧರ್ಮ ಅಂತ ಹೇಳ್ತಾರೆ. ಈ ಒಂದು ಉತ್ತರವನ್ನ ಕೇಳದಂತಹ ಯಕ್ಷ ಆ ಕ್ಷಣದಲ್ಲಿ ಮೌನವಾಗ್ಬಿಡ್ತಾನೆ. ಆಗ ಯುಧಿಷ್ಠಿರ, ಯಾಕೆ ಮೌನ ಆದ್ರಿ ಹೇಳಿ ಅಂತ ಹೇಳ್ತಾರೆ.
ಹುಡುಕುವಾಗ ಇಷ್ಟೊತ್ತು ಆಕಾಶದಿಂದ ಬರ್ತಿರ್ತಕ್ಕಂಥ ಧ್ವನಿ, ಮಾತಾಡ್ತಿರ್ತಕ್ಕಂಥ ಧ್ವನಿ, ಆ ಯಕ್ಷ ಯುಧಿಷ್ಠಿರನ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಈ ಯಕ್ಷ ಬೇರೆ ಯಾರು ಅಲ್ಲ, ಧರ್ಮದೇವತೆ ಯಮಧರ್ಮರಾಜ. ಕಾಲನಾದಂತಹ ಯಮಧರ್ಮರಾಜನಿಗೂ ಸಹ ಮನುಷ್ಯನ ಧರ್ಮ ಭಯವನ್ನ ಹುಟ್ಟಿಸುತ್ತೆ ಸ್ನೇಹಿತರೆ. ನೀನು ಧರ್ಮದ ಪ್ರಭುವೇ ಆಗಿದೆಯಾ, ನಿನ್ನ ಸಹೋದರನ ಎಲ್ಲರನ್ನೂ ಸಹ ನಾನು ಜೀವಂತವಾಗಿ ಉಳಿಸ್ತೀನಿ ಅಂತ ಆಶೀರ್ವಾದ ಮಾಡ್ತಾರೆ. ಕ್ಷಣ ಮಾತ್ರದಲ್ಲಿ ಎಲ್ಲ ಕುಸಿದು ಬಿದ್ದಿರ್ತಕ್ಕಂತಹ ಪಾಂಡವರು ಎದ್ದು ನಿಂತ್ಕೊಳ್ತಾರೆ. ಇಲ್ಲಿ ನಾವು ಗಮನಿಸಬೇಕು ಸ್ನೇಹಿತರೆ, ಆ ಕಾಲನಾದಂತಹ ಯಮಧರ್ಮನನ್ನೇ ಮೌನವಾಗಿಸಿದಂತಹ ಯುಧಿಷ್ಠಿರ. ಕಾರಣ ಆತನ ಸತ್ಯ ಮತ್ತು ಧರ್ಮನಿಷ್ಠೆ. ಈ ಕತೆ ನಮ್ಗೆ ಪಾಠ ಕಲಿಸ್ತಕ್ಕಂಥದ್ದು, ತಿಳಿ ಹೇಳ್ತಕ್ಕಂಥದ್ದು ಕೆಲವೊಂದನ್ನ. ಶಕ್ತಿ ಇದ್ರೂ ಸಹ ಧರ್ಮವನ್ನ ಬಿಟ್ಕೊಡ್ಬಾರ್ದು. ಅಂದ್ರೆ ಶಕ್ತಿ ಇದೆ ಅಂತ ಬೇರೆಯವ್ರಿಗೆ ಮೋಸ ಆಗ್ಲಿ, ಬೇರೆಯವ್ರಿಗೆ ಅನ್ಯಾಯ ಆಗ್ಲಿ ಮಾಡಿದ್ರೆ ಯಾವತ್ತು ನಾವು ಧರ್ಮನ ಬಿಟ್ಟು ಹೋಗ್ಬಾರ್ದು. ಜ್ಞಾನ ಇದ್ರೂ ವಿನಯನ ಇಟ್ಕೋಬೇಕು. ಅಂದ್ರೆ ಜ್ಞಾನ ಇದ್ರೂ ಸಹ ವಿನಯ ಅನ್ನೋದು ತುಂಬಾ ಮುಖ್ಯ. ನಮ್ಗೆಲ್ಲಾ ಗೊತ್ತಿದೆ ಅಂದ್ರೂ ಅಹಂಕಾರ ತೋರಿಸ್ದೆ ವಿನಯವಾಗಿ ನಡ್ಕೋಬೇಕು. ಬದುಕಿದ್ರೂ ಸಹ ಮರಣವನ್ನ ಮರಿಬಾರ್ದು. ಇವಾಗ ಬದುಕಿದೀವಿ, ಮರಣ ಅನ್ನೋದು ಒಂದಲ್ಲ ಒಂದಿನ ಬಂದೇ ಬರುತ್ತೆ, ಅದನ್ನ ಮರಿಬಾರ್ದು. ಮೋಸ್ಟ್ಲಿ ಇದೇ ಕಾರಣಕ್ಕೆ ಅನ್ಸುತ್ತೆ ಆತ ಒಬ್ಬನೇ ಸ್ವರ್ಗಕ್ಕೆ ತನ್ನ ದೇಹದೊಂದಿಗೆ ಹೋದಂತಹ ಮನುಷ್ಯ. ಎಲ್ಲರೂ ಆತ್ಮನ ಹೋಗುತ್ತೆ, ಯುಧಿಷ್ಠಿರ ಒಬ್ಬನೇ ದೇಹದೊಂದಿಗೆ ಸ್ವರ್ಗಕ್ಕೆ ಹೋದಂತಹ ಮನುಷ್ಯ. ಇದು ಇವತ್ತಿನ ಕಥೆಯಾಗಿತ್ತು ಸ್ನೇಹಿತರೆ. ನೋಡಿ, ನೀವೇ ಆಯ್ಕೆ ಮಾಡಿ. ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ನಿಮ್ಮ ಆ ನಿರ್ಧಾರಗಳೇನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಅಡಗಿರ್ತಕ್ಕಂತಹ ಜೀವನದ ಅರ್ಥವನ್ನ ತಿಳಿಸ್ತಕ್ಕಂತಹ ಕಥೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್. ಇದೇ ತರ ನಮ್ಮ ಕಾಂತಿ ಕ್ರಿಯೇಷನ್ಸ್ ಚಾನೆಲ್ನ ಕಥೆಗಾರ ಸರಣಿಯನ್ನ ನೋಡ್ತಾ ಇರಿ. ನಮ್ಮ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಕತೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ನಮಸ್ಕಾರ.